ಶೇಮು ನಾಚಿಕೆ ಆಗ್ಬೇಕಲ್ಲಿ ಶ್ರೀಲಂಕಾ ಟೀಮಿಗೆ. ಏನಕ್ಕಪ್ಪ ಈ ಪಾರ್ಟಿ ಬೈತಾ ಇದೆಯಾ ಅಂತ ಕೇಳಿದ್ರೆ ಇದೇನು ಬೈಬಾರ್ದ ಇವರಿಗೆ, ಏನು ಮತ್ತೆ ಏನು ಉದುರಿಸ್ಬೇಕಾ ಇವರಿಗೆ? ಬಿಡುಗರು ಓಲಿ ಪಾಪ ಅಂತ ಅನ್ಬೋದಾ? ಅಲ್ಲಾಗರು ಸಬ್ ಕಾಂಟಿನೆಂಟ್ ಕಂಡೀಷನ್ಸಲ್ಲಿ ಇಲ್ಲಮ್ಮ ಏಷ್ಯಾದಿಂದ ಯಾವುದೋ ಒಂದು ಟೀಮ್ ಹೋಗ್ತಾ ಇಲ್ಲ ಅಂತ ನಾವಿಲ್ಲಿ ಇದು ಮಾಡ್ತಾ ತಲೆಕಡಿಸ್ಕೊಂಡು ಕೂತ್ಕೊಂಡಿದ್ರೆ ಇವ್ರು ನೋಡ್ರಿ ಈ ಥರ ವರ್ಷಾಗಿ ಆಡ್ತವ್ರೆ. ಅಲ್ಲ, ನಮ್ಮ ಇಂಡಿಯಾ ಕ್ವಾಲಿಫೈ ಆಗೋಕ್ಕಾಗಿಲ್ಲ ಅಂದರೂ ಕೂಡ ಈ ಶ್ರೀಲಂಕಾನಾರು ಕ್ವಾಲಿಫೈ ಆಗಲಿ, ಅಥವಾ ಪಾಕಿಸ್ತಾನ ಮಾಡೋ ಡಬ್ಬ ನನ್ನ ಮಕ್ಕಳು ಯಾರಾನ ಒಬ್ರು ಕ್ವಾಲಿಫೈ ಆಗಲಿ ಏಷ್ಯಾಯಿಂದ ಸಬ್ ಕಾಂಟಿನೆಂಟ್ ಕಂಡೀಷನ್ಸಲ್ಲಿ ಅಂತ ಅಂತಂದರೆ ಇವ್ರು ನೋಡ್ರಿ ಇಷ್ಟು ವರ್ಷಾಗಿ ಆಡ್ತಾವ್ರೆ. ಎಷ್ಟು ಗುರು ಮಾರ್ಜಿನು ಯಪ್ಪ, ಪಾಕಿಸ್ತಾನದವ್ರಿಗೂ ಉಣಿಸ್ಬಿಟ್ರು ಅಲ್ಲಿ. ಇವ್ರು ಹೋಗೋದಲ್ಲ ಅಂತ ಅವ್ರಿಗೂ ಉಣಿಸ್ಬಿಟ್ರು. ಯಾಕೆ ಅಂತಂದರೆ ನೋಡಿ ನೆಟ್ ಕಿತ್ಕೊಂಡು ಹೋಗ್ಬಿಟ್ಟೈತೆ ಮೇಲ್ಗಡೆ. ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ಆಗಿರೋದು ನ್ಯೂಜಿಲ್ಯಾಂಡ್ ಅವ್ರಿಗೆ. ಸಿಕ್ಕಾಪಟ್ಟೆ ಕಷ್ಟ ಪಾಕಿಸ್ತಾನದವ್ರು ಓವರ್ಟೇಕ್ ಮಾಡೋದು. ಇನ್ ಕೇಸ್ ನೆಕ್ಸ್ಟ್ ಮ್ಯಾಚ್ನ ಅವ್ರು ಗೆಲ್ತು ಅಂದರು, ಅದು ಇವ್ರ ಮೇಲೇ, ಶ್ರೀಲಂಕಾದವ್ರ ಮೇಲೇ. ನೋಡಿ ಆ ಮ್ಯಾಚ್ ಬೇಕಾದ್ರೆ ಗೆದ್ದು ಬಿಡ್ತಾರೆ, ಹೇಳೋಕ್ಕಾಗೋದಿಲ್ಲ. ನೀವು ಹೋಗ್ಬಿಡಿ, ನಾವು ಹೋಗಲ್ಲ, ನಮ್ಮ ಜೊತೆಗೆ ಬಂದ್ಬಿಡಿ ನೀವು ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಒಳ್ಳೆ ಕೆಲಸ, ಅದನ್ನು ಮಾಡಬೇಕು. ಇದಲ್ಲ ಒಳ್ಳೆ ಕೆಲಸ, ಪಾಕಿಸ್ತಾನ ಕರ್ಕೊಂಡು ಹೋಗ್ಬೇಕು ಅಮಿಕೊಂಡು. ಏನು ಹೇಳೋಣಮ್ಮ, ಈ ಥರ ಪಾಪ ಅಲ್ಲಿ ನೋಡ್ರಿ ಜಯಸೂರ್ಯ ನೋಡ್ತು, ಮಲಿಂಗ ನೋಡ್ತಾರೆ, ತಲೆ ಬಗ್ಸ್ಕೊಂಡು ಹಿಂಗೆ ಕೂತ್ಕೊಂಡ್ರಲ್ಲ ಹೋಗ್ಬಿಟ್ಟು, ಏನೋ ಇವ್ರು ಹಿಂಗೆ ಆಡ್ತಾವ್ರೆ ತಲೆಕೆಟ್ಟು ನನ್ನ ಮಕ್ಕಳು ಅಂತ ಮಾತಾಡ್ಕೊಂಡು ಕೂತ್ಕೊಂಡವ್ರಲ್ಲಿ. ಹೌದು, ತಲೆಕೆಟ್ಟು ನನ್ನ ಮಕ್ಕಳು ಥರನೇ ಆಡಿದ್ದು ಇವತ್ತು. 20 ರನ್ ಹೊಡೆದವ್ರೆ ಪವರ್ ಪ್ಲೇಲಿ ಶ್ರೀಲಂಕಾ. ಬ್ಯಾಟಿಂಗ್ ಅಂತ ಬಂದಾಗ ವರ್ಸ್ಟೆಸ್ಟ್ ಪವರ್ ಪ್ಲೇ ಇನ್ ವರ್ಲ್ಡ್ ಕಪ್ ಹಿಸ್ಟ್ರಿ ಶ್ರೀಲಂಕಾಗೆ, ಅದು ಇವತ್ತಾಗಿದೆ. 20 ರನ್ ಹೊಡೆದವ್ರೆ ಗುರು. ಇದೇನು ಟೆಸ್ಟ್ ಮ್ಯಾಚ್ ಆಯಿತು? ಪವರ್ ಪ್ಲೇಲಿ 20 ರನ್ ಹೊಡಿದ್ದಕ್ಕೆ ಅದೇ ಥರ ಆಡಿದ್ದು. ಫಸ್ಟು 10 ಓವರ್ ನೋಡ್ತವ್ರೆ 44 ರನ್ ಹೊಡೆದವ್ರು, 4 ವಿಕೆಟ್ನ ಕಳ್ಕೊಂಡು. ಎಷ್ಟು ಇವ್ರದು 50 ಕೂಡ ಆಗಿರಲಿಲ್ಲ, 5 ವಿಕೆಟ್ ಡಮ್ಮರ್ ಆಗಲೇ. ಬಂದಾಪುಟ್ಟ ಓದಾಪುಟ್ಟ ಲಾಸ್ಟಿಗೆ ಅಲ್ಲಿ ವೆಲಾಲಿಗ ನಿಂತ್ಕೊಂಡು ಆಡಿದ್ದಲ್ಲಿ. ವೆಲಾಲಿಗ ಪಾಪ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡೋದು ನಿಂತ್ಕೊಂಡು. ಆ ವೆಲಾಲಿಗಾಗಿರೋ ಅಷ್ಟು ವೆಲಾಲಿಗ ಆಡಿದಷ್ಟು ಆಡಲಿಲ್ಲ ಟಾಪ್ ಆರ್ಡರ್ ಬ್ಯಾಟರ್ಗಳು ಇವರು, ಯಾರನ್ನೂ ಕೂಡ ಆಡಲಿಲ್ಲ ಅಲ್ಲಿ. ಟುಕು ಇಲ್ಲ ಅಂದರೆ ಔಟು. ಇಷ್ಟೇ. ಏನು ಹೇಳೋದ ಇವತ್ತು ನೋಡಿ ಯಾವ ಥರ ಇತ್ತು ಅಂತಂದರೆ, ಪ್ರೇಮದಾಸ ಸ್ಟೇಡಿಯಮಲ್ಲಿ ಮಕ್ಕಳ ಫಸ್ಟು ಬ್ಯಾಟಿಂಗ್ ತಗೊಂಡ್ರಲ್ಲ ಅಂತಂದರೆ ಏನು ದಡ್ಬಡೆ ತಗೋ ಏನೋ ಅವ್ರಿಗೆ ಗೊತ್ತಾಗ್ತಿಲ್ಲ ಶ್ರೀಲಂಕಾದವರು. ಈ ಸೀಸನ್ನು ಮೆಜಾರಿಟಿ ಆಫ್ ದ ಮ್ಯಾಚು ಪ್ರೇಮದಾಸ ಸ್ಟೇಡಿಯಮಲ್ಲಿ ಗೆದ್ದಿದ್ದು ಬ್ಯಾಟಿಂಗ್ ಫಸ್ಟ್ ಆಡಿದವರು. ಇವ್ರು ನೋಡ್ತಾರೆ ಬೌಲಿಂಗ್ ಮಾಡ್ತೀವಿ ಅಂತವ್ರೆ ಶ್ರೀಲಂಕಾದವರು. ಏನರೋ ಲಾಜಿಕ್ ಇದರಲ್ಲಿ ಏನೈತರೋ ಸೀರಿಯಸ್ಲಿ, ಹಂಗಂತೂ ಇದರಲ್ಲಿ ಅರ್ಥ ಆಗಲಿಲ್ಲ. ಆ್ಯಂಡ್ ಪ್ಯಾಟರ್ನ ಗಮನಿಸ್ತು ಅಂತಂದರೆ 5 ಮ್ಯಾಚ್ ಆಗಿದೆ ಈ ಸೂಪರ್ 8ಸಲ್ಲಿ. 4 ಮ್ಯಾಚ್ನಾಗ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು. ಇಂಗ್ಲೆಂಡ್ ಒಂದೇ ಟೀಮ್ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಮಾಡಿ, ಅದು ಹ್ಯಾರಿ ಬ್ರೂಕ್ ಅವರ ಕರುಣೆಯಿಂದ. ಇನ್ಫ್ಯಾಕ್ಟ್ ಆ ಮ್ಯಾಚನ್ನು ಕೂಡ ಸೋತೋಗ್ಬಿಟ್ರು ಅವರು, ಇನ್ ಕೇಸ್ ಹ್ಯಾರಿ ಬ್ರೂಕ್ ಆಡಿರಲಿಲ್ಲ ಅಂತಂದಿದ್ರೆ ನೆನ್ನೆ ಮ್ಯಾಚು. ಸೊ ಬ್ಯಾಟಿಂಗ್ ಫಸ್ಟ್ ಆಡಿದವ್ರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗ್ತಿದೆ ಈ ಒಂದು ವರ್ಲ್ಡ್ ಕಪ್ಪಲ್ಲಿ. ಇವ್ರು ನೋಡ್ತು ಅಂತಂದರೆ ಪ್ರೇಮದಾಸ ಸ್ಟೇಡಿಯಮಲ್ಲಿ ಅದನ್ನು ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಗುರೋ ಬ್ಯಾಟಿಂಗು ಬೌಲಿಂಗ್ ಎಲ್ಲ ಏನು ಮ್ಯಾಟ್ರ್ ಆಗೋದಿಲ್ಲ, ಸುಮ್ಮನೆ ಗುರೋ. ಅವ್ರು ಇಂಟೆಂಟೇ ಇಲ್ಲ ಅಲ್ಲಿ, ಹೊಡೆಯೋ ಇಂಟೆಂಟೇ ಇಲ್ಲ ಅಲ್ಲಿ. ಇಂಟೆಂಟೇ ಇಲ್ಲ ಅಂದಮೇಲೆ ಇನ್ನಲ್ಲಿ 20 ರನ್ ಹೊಡೆದ್ರೆ ಪೋಪ್ಲಲ್ಲಿ ಕೂತ್ಕೊಂಡಲ್ಲಿ 2 ವಿಕೆಟ್ ಕಳ್ಕೊಂಡ್ರು ಕೂಡ ಅಲ್ಲಿ ಏನೋ 5 ವಿಕೆಟ್ ಬಿದ್ದುಬಿಟ್ಟಿತ್ತು ಅಲ್ಲಿ 20 ರನ್ ಹೊಡೆಯೋದಕ್ಕೆ. ಹೌದು, ವಿಕೆಟ್ ಕಷ್ಟ ಆಯಿತು ಸಿಂಪಲಾಗಿ ಹೇಳಬೇಕು ಅಂದರೆ ಬ್ಯಾಟಿಂಗ್ ಆಡೋದಕ್ಕೆ. ಸ್ಪಿನ್ ಹೆಂಗೆ ಸಿಕ್ತಿತ್ತು ಅಂತ ರಚಿನ್ ರವೀಂದ್ರಗೆ ತೆರಿಗೆ ಎಲ್ಲೆಲ್ಲ ಹೋಗ್ತಾ ಇತ್ತು ಬಾಲು, ಆ ಥರ ಸ್ಪಿನ್ ಸಿಗ್ತಾ ಇತ್ತು. ರೆವಲ್ಯೂಷನ್ಸ್ ಅದೇ ಥರ ಕೊಡ್ತಾಯಿದ್ರು. ರಚಿನ್ ರವೀಂದ್ರ ಬರೀ ಸ್ಪಿನ್ ಆಗ್ತಿದೆ ಅಂತ ಮಾತ್ರ ಅಲ್ಲ, ಅವ್ರು ರೆವಲ್ಯೂಷನ್ಸ್ ಕೊಡ್ತಾ ಇದ್ದ ರೀತಿ ನೋಡ್ತು ಅಂದರೆ ಸ್ಪಿನ್ನರ್ ತರನೇ ಕಾಣಿಸ್ಕೊಂಡಿದ್ದು ಅಂದರೆ ಜೆನ್ಯೂನ್ ಸ್ಪಿನ್ನರ್ ತರನೇ ಕಾಣಿಸ್ಕೊಂಡ್ರು ರಚಿನ್ ರವೀಂದ್ರ. 4 ವಿಕೆಟ್ 2.2 ಓವರ್ಗೆ 4 ವಿಕೆಟ್ ಎತ್ಬಿಟ್ಟವ್ರಲ್ಲ ರಚಿನ್ ರವೀಂದ್ರ. ಆ ಥರ ಒಂಥರ ನಾವು ಪಾರ್ಟ್ ಟೈಮ್ ಬೌಲರ್ ಅನ್ನೋ ಥರ ಟ್ರೀಟ್ ಮಾಡ್ತೀವಿ ರಚಿನ್ ರವೀಂದ್ರಗೆ. ಇವತ್ತು ಅವ್ರಿಗೆ 4 ವಿಕೆಟ್ನ ಕೊಟ್ಬಿಟ್ಟವ್ರು, ದಾನ ಮಾಡಿಬಿಟ್ಟವ್ರೆ ಶ್ರೀಲಂಕಾದವರು. ಬಂದಾಪುಟ್ಟ ಓದಾಪುಟ್ಟ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ನ್ಯೂಜಿಲ್ಯಾಂಡ್ ಅವರು. ಇನಿಷಿಯಲಿ ಅಂತ ದೊಡ್ಡ ಪಾರ್ಟ್ನರ್ಶಿಪ್ ಬರಲಿಲ್ಲ. ಇನ್ಫ್ಯಾಕ್ಟ್ ಕ್ಯಾಚ್ಗಳನ್ನ ಡ್ರಾಪ್ ಮಾಡ್ತಾರೆ. ತಕ್ಷಣ ಅವ್ನು ಕ್ಯಾಚ್ ಬಿಡ್ತಾರೆ, ಶಣಾಕ ಅವ್ನು ಕ್ಯಾಚ್ ಬಿಡ್ತಾರೆ. ಬಟ್ ಅಷ್ಟು ಆಕ್ಸಿಲರೇಟ್ ಆಗಲಿಲ್ಲ. ಯಾಕಂತಂದರೆ ನೋಡಿ ಕ್ಯಾಚ್ ಬಿಡಿದ್ರು ಟೀಮ್ ಶೆಫರ್ಡ್ತು, ಅಲ್ಲೇನು ಅಷ್ಟು ಈ ರನ್ಸ್ಗಳೇನು ಹೊಡಿಲಿಲ್ಲ. ಫಿನಾಲ್ ವಿಕೆಟ್ ಇದ್ದಾರೆ, ತಕ್ಷಣ ಕ್ಯಾಚ್ ಬಿಟ್ಬಿಟ್ಬಿಟ್ಟು ವಿಕೆಟ್ನೇ ಎತ್ತಿರ್ತಾರೆ, ಕಟನ್ ಬೋಲ್ಡ್ ಆಗ್ಬಿಟ್ಟು. ಏನೋ ಅವ್ರು ಬೌಲಿಂಗ್ ಮಾಡ್ರೆ ಮಾತ್ರ ವಿಕೆಟ್ ಎತ್ತಬೇಕು, ಅವ್ರು ಕ್ಯಾಚ್ ಹಿಡಿಬೇಕು ಅಂತ ಆಯ್ತು ಆ ತಕ್ಷಣಗೆ. ಬೇರೆಯವ್ರದ್ದು ಹಿಡಿಬೇಕಮ್ಮ ಅಲ್ಲಿ ಗೆಲ್ಲಬೇಕು ಅಂದರೆ ಮ್ಯಾಚು. ಇಲ್ಲಿ ನೋಡ್ತಾವ ಅಂತಂದರೆ ಫಿನಾಲನ್ನು ಒಂದು ಸ್ವಲ್ಪ ಒಂದು ರೇಂಜಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ರು, 10 ಕಾಂಟ್ರಿಬ್ಯೂಟ್ ಮಾಡಿದ್ರು, ಪರವಾಗಿಲ್ಲ ಡೀಸೆಂಟಾಗಿ ಆಡಿದ್ರು. ಫಿನಾಲನ್ನು ಔಟ್ ಆಗ್ತಾಯಿದ್ದು. ಈ ಕಡೆಯಿಂದ ಇಬ್ಬರು ಟೀಮ್ ಶೆಫರ್ಡ್ ನೋಡಿ ಸುಮ್ಮನೆ ಟಚ್ ಮಾಡಿದ್ರಷ್ಟೇ ಅಲ್ಲಿ ಬೌಂಡ್ರಿಲೇನು ಹೊರಟೋಗ್ಬಿಟ್ಟಿತ್ತು ಬಾಲ್ ಆಗಲೇ. ಫಿನಾಲು ಕಾಟನ್ ಬೋಲ್ಡ್ ಆಗಿದ್ದು. ಆ್ಯಂಡ್ ಈ ಕಡೆಯಿಂದ ನೆಕ್ಸ್ಟು ಬಂದಂಥ ಗ್ಲೆನ್ ಫಿಲಿಪ್ಪು ನಿಂತ್ಕೊಂಡು ಆಡಿದ್ರು. ಒಂದು 18 ರನ್ನ ಹೊಡೆದ್ರೆ ಗ್ಲೆನ್ ಫಿಲಿಪ್ ಅವರು ಬೋಲ್ಡ್ ಆಗೋಗ್ಬಿಟ್ರು. ಚಮೀರ ಬಿಟ್ಟಂಥ ಬಾಲ್, ಎಂಥ ಬಾಲ್ ಅದು, ಹಂಗೆ ಸ್ಟಂಡ್ ಆಗೋಗ್ಬಿಟ್ರು. ಹೆಂಗೂರು ಬಂತು ಬಾಲ್ ಇದು ಅನ್ನೋ ಹತ್ರ ಸೈಕ್ ಆಗೋಗ್ಬಿಟ್ರು. ರಚಿನ್ ರವೀಂದ್ರ ನಿಂತ್ಕೊಂಡು 32 ರನ್ನ ಹೊಡೆದಿದ್ದಾರೆ. ಆ್ಯಂಡ್ ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟೇನೆ ಔಟ್ ಆಗಿದ್ದು. ತಕ್ಷಣ ಇವ್ರ ವಿಕೆಟ್ನ ಎತ್ತುತ್ತಾರೆ, ಮೇಲೆ ಹೋಗ್ಬಿಡುತ್ತೆ ಬಾಲು, ಕ್ಯಾಚ್ ಹಿಡ್ಕೊಂತಾರೆ ಲೀಡಿಂಗ್ ಎಡ್ಜ್ ಆಗಿಬಿಟ್ಟು. ಸೊ ಓಕೆ, ಒಂಥರ ಹೆಂಗಿತ್ತು ಅಂತಂದರೆ ಪಕ್ಕಾಗಿ ಹೇಳ್ತಾರೆ ಶ್ರೀಲಂಕಾದವರು ಅನ್ನೋ ಥರ ಇತ್ತು ಸೀನ್ಸು. 86ಕ್ಕೆ 6 ವಿಕೆಟ್ ಡಮಾರು. 86ಕ್ಕೆ 6 ವಿಕೆಟ್ ಡಮಾರ್ ಆಗಿರೋದ್ರಿಂದ
ಇವ್ರು ರಿಕವರ್ ಆಗಿದ್ದಾರೆ ಅಂತಂದ್ರೆ 86 ರನ್ ಪಾರ್ಟ್ನರ್ಶಿಪ್ ಗುರು. ಮೆಕೊಂಕಿ ಜೊತೆಗೆ ಸ್ಯಾನ್ನರ್ ಎಂತ ಒಳ್ಳೆ ಪಾರ್ಟ್ನರ್ಶಿಪ್, 7th ವಿಕೆಟ್ ಪಾರ್ಟ್ನರ್ಶಿಪ್ ಅದು. ಯಾರು ಕೂಡ ಅನ್ಕೊಂಡಿರಲಿಲ್ಲ ಈ ತರ ಒಂದು ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರಂತ. ಸ್ಯಾನ್ನರ್ ಯಾವ ತರ ಟಾಪ್ ಕ್ವಾಲಿಟಿ ಬ್ಯಾಟರ್ ತರ ಆಡಿದ್ದು, ಈ ಒಂದು ವಿಕೆಟ್ ಅಲ್ಲಿ ಚಿನ್ನಂತ ಸ್ಕೋರ್ಗಳು. 26 ಬಾಲಿಗೆ 46 ಹೊಡೆದ್ಬಿಟ್ರು, ಅಲ್ಲಿ 4 ಸಿಕ್ಸು. ಇವ್ರೇನು ಕಮ್ಮಿ ಅಲ್ಲ ಅಲ್ಲಿ ಮೆಕೊಂಕಿ, ಅವರು ಕೂಡ 2 ಸಿಕ್ಸ್ನ ಬಾರಿಸಿದ್ರು, 32 ರನ್ ಹೊಡೆದಿದ್ರು ಅವರು ಕೂಡ. ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ಪು. ಇನ್ಫ್ಯಾಕ್ಟ್ ಲಾಸ್ಟ್ ಬಾಲ್ ಬಿದ್ದಂಥ ವಿಕೆಟ್ ಅದು ಚಮೀರಾಗೆ, ಅದು ಕೂಡ 4 ಹೋಗ್ಬೇಕಾಯ್ತು. ಹೆಂಗೋ ಎಕ್ಸ್ಟ್ರಾಡರಿ ಕ್ಯಾಚ್ನ ಏನೋ ಅಸಲಾಂಕ ಹಿಡಿತಾರೆ ಡೈವ್ ಹಾಕ್ಬಿಟ್ಟು. ಅಂಥ ಒಳ್ಳೆ ಪಾರ್ಟ್ನರ್ಶಿಪ್ ಅದು, ಸೈಕ್ ಪಾರ್ಟ್ನರ್ಶಿಪ್ಪು. ಅಲ್ಲಿಂದ ಸ್ಕೋರ್ನ ಡಬಲ್ ಮಾಡೋದಿದೆಯಲ್ಲ, 6 ವಿಕೆಟ್ ಬಿದ್ದಾದ ನಂತರ ಸ್ಕೋರ್ನ ಡಬಲ್ ಮಾಡೋದಿದೆಯಲ್ಲ, ಯಾರು ಕೂಡ ಅನ್ಕೊಂಡಿರಲಿಲ್ಲ. ಶ್ರೀಲಂಕಾ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರು ಅಂದ್ರೆ ಕಾಣಿಸ್ತೈತೆ. 86ಕ್ಕೆ ಯಾವಾಗ ಇವ್ರಿಗೆ 6 ವಿಕೆಟ್ ಡಮಾರ್ ಆಗಿತ್ತು, ರೇಟು ಕೂಡ ಅಷ್ಟೇ ನಾವು ಹೋಗ್ತಾ ಇರಲಿಲ್ವೋ, ಅಂದರೆ ಸ್ಕೋರಿಂಗ್ ರೇಟು. ಇವ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರು. ಅಲ್ಲಿಂದ ಆಚೆಗೆ ನೋಡಿ ತಿಕ್ಷಣಾಗಿ ಹೆಂಗೆ ಇಕ್ಕಿದ್ರು ಅಂತಂದರೆ, ಫಸ್ಟ್ 3 ಓವರು 9 ರನ್ ಕೊಟ್ಟವ್ರು ತಿಕ್ಷಣ, ಲಾಸ್ಟ್ ಓವರ್ 21 ರನ್ ಹೊಡ್ಸ್ಕೊಂಡವ್ರೆ. ಎಷ್ಟು 17 ಓವರ್ ಬೌಲಿಂಗ್ ಮಾಡಿದ್ರು ತಿಕ್ಷಣ. ಉಚ್ಚನಾಗಿ ಹೊಡೆದ್ರು ಸ್ಯಾನ್ನರು. ಲಾಸ್ಟ್ 3 ಓವರೇ ಸಿಕ್ಕಾಪಟ್ಟೆ ರನ್ಸ್ಗಳು ಬಂದಿದ್ದು. ಅಲ್ಲಿವರೆಗೂ ಕೂಡ ಅಷ್ಟೇನಾಗೆ ಹೆವಿ ರನ್ಸ್ಗಳೇನು ಬಂದಿರಲಿಲ್ಲ. ಲಾಸ್ಟ್ ಓವರ್ ಹಾಕೊಂಡು ಇಟ್ಟಾಡ್ಸ್ ಹಾಕ್ಬಿಟ್ರು, ಹಿಂಗೇನು ಚಚ್ಚಿ ಕೆಡವ್ಬಿಟ್ರು. ನೋಡೋರು ಹೆಂಗಿದೆ ಅಂತ. ಟಾಪ್ ಆರ್ಡರ್ ಬ್ಯಾಟ್ರಿಗಳು, ಮಿಡ್ಲ್ ಆರ್ಡರ್ ಬ್ಯಾಟ್ರಿಗಳು ನೋಡಿ ಲೋವರ್ ಆರ್ಡರ್ ಬ್ಯಾಟ್ರಿಗಳು ಹೊಡೆಯೋ ಥರ ಆಗೈತಿ ಇವ್ರ ಮೇಲೆ. ಶ್ರೀಲಂಕಾದವ್ರು ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಟ್ಟಿದ್ರು 86ಕ್ಕೆ 6 ಇದ್ದಾಗ. ಎಂಥ ಒಳ್ಳೆ ರಿಕವರಿ, 84ಕ್ಕೇನೋ ಇತ್ತು, 84ಕ್ಕೆ 6 ಹೋಗ್ಬಿಟ್ಟಿತ್ತು. ಅಲ್ಲಿಂದ ಒಳ್ಳೆ ಸೈಕ್ ರಿಕವರಿ. ಇನ್ನು ಚಾಪ್ಮನ್ ಬರೀ ಬೋಲ್ಡ್ಗಳೇ ಆಗಿದ್ದು ಇವತ್ತು ಜಾಸ್ತಿ. ಚಾಪ್ಮನ್ ಬೋಲ್ಡ್ ಆಗ್ತಾರೆ, ಜೊತೆಗೆ ಡ್ಯಾರಲ್ ಮಿಚೆಲ್ ಬೋಲ್ಡ್ ಆಗ್ತಾರೆ ಬಲಾಲಿಗೆಗೆ. ತಿಕ್ಷಣ ಬಂದ್ಬಿಟ್ಟು ಅದು ಸ್ವಲ್ಪ ಮಧ್ಯದಲ್ಲಿ ಹಿಡ್ತಾ ತೊಗೊಂಬಂದು ತಿಕ್ಷಣನೇ, ಬಟ್ ಲಾಸ್ಟಿಗೆ ಈಸ್ ಔಟ್ ಮಾಡಿದ್ರು ತಿಕ್ಷಣನೇ. ಯಾಕಂದರೆ ಅವರೇ ಹೊಡ್ಸ್ಕೊಂಡಿದ್ದು 21 ರನ್ನು. ಫುಲ್ಲು ಈಸ್ ಔಟ್ ಆಗೋದು, ಪ್ರೆಷರೆಲ್ಲ ಹಂಗೆ ಉಣ್ಕೊಂಡು ಹೋಗ್ಬಿಡ್ತು ಹಂಗೆ. ಇವ್ರು ಮೇಂಟೈನ್ ಮಾಡಿದ್ದು ಪ್ರೆಷರೆಲ್ಲ. ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ. ಶ್ರೀಲಂಕನ್ ಟೀಮು ಮೊದಲನೇ ಬಾಲಿ ಎಗ್ರೋಯ್ತು ಸ್ಟಂಪ್ಸು. ನಿಸಾಂಕ ಅದು ಸಣ್ಣ ಬಿಟ್ರು ಅಲ್ಲಿ. ಏನು ಬಾಲ್ ಬಿಟ್ಟಿದ್ದು ಮ್ಯಾಟ್ ಹೆನ್ರಿ. ಇನ್ಫ್ಯಾಕ್ಟ್ ಫಸ್ಟ್ ಇನಿಷಿಯಲ್ 2 ವಿಕೆಟ್ ಅವರೇ ಎತ್ತಿದ್ದು. ನಿಸಾಂಕ ಮತ್ತು ಅಸಲಾಂಕ ಹೋಗ್ರಪ್ಪ ಚಿಂದಿರಾ, ಇಬ್ಬರು ಟ್ವಿನ್ಸಾ ನೀವು, ಹೋಗ್ರಿ ಇಬ್ಬರು ವಿಕೆಟ್ ನಾನೇ ಎತ್ತೀನಿ ಅಂತ ಎತ್ಬಿಟ್ಟು ಕಳಿಸಿದ್ದು. ಅಲ್ಲಿ ಕ್ಯಾಶ್ ಔಟ್ ಆಗ್ತಾರೆ ಅಸಲಾಂಕ. ಈ ಕಡೆಯಿಂದ ಬೋಲ್ಡ್ ಆಗಿದ್ದು ಮೊದಲನೇ ಬಾಲ್ ನಿಸಾಂಕ. ಕುಶಾಲ್ ಮೆಂಡಿಸ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಕುಶಾಲ್ ಮೆಂಡಿಸ್ ಎಷ್ಟನೇ ಸಲಪ್ಪ ಈ ಸಲ ಸ್ಟಂಪ್ ಆಗ್ತಿರೋದು, 2ನೇ ಸಲನೇ ಸ್ಟಂಪ್ ಆಗ್ತಾ ಇದ್ದಾರೆ ಈ ಒಂದು ಸೀಸನಲ್ಲಿ. ಏನಕ್ಕೆ ಮುಂದಕ್ಕೆ ಕೊಡ್ಬರ್ತಾರೆ ಕುಶಾಲ್ ಮೆಂಡಿಸ್, ಸುಮ್ಮನೆ ಮುಂದಕ್ಕೆ ಕೊಡ್ಬರ್ತಿರ್ತಾರೆ. 2 ಸಲ 3 ಸಲ ಆಗಿದ್ರು ಈ ಒಂದು ಟೂರ್ನಮೆಂಟಲ್ಲಿ. ಸ್ಟಂಪ್ ಔಟೇ ಆಗಿರೋದವ್ರು ಜಾಸ್ತಿ ಹಂಗೆ ನೋಡೋಕೆ ಹೋಯ್ತು ಅಂದರೆ. ಸ್ಟಂಪ್ ಔಟ್ ಒಂದು ವೀಕ್ನೆಸ್ ಆಗಿ ಹೋಗ್ಬಿಟ್ಟಿದೆ ಕುಶಾಲ್ ಮೆಂಡಿಸ್ಗೆ. ಯಪ್ಪ ಈ ಥರ ಔಟ್ ಆಗೋದಿದೆಯಲ್ಲ, ರಚಿನ್ ರವೀಂದ್ರಾಗ ಔಟ್ ಆಗೋದಿದ್ದಿಲ್ಲ. ಅಂದರೆ ರಚಿನ್ ರವೀಂದ್ರ ಡಬ್ಬಾ ಬೌಲರ್ ಅಂತ ಹೇಳ್ತಿಲ್ಲ, ಇವ್ರು ಕೊಟ್ಟಂಥ ವಿಕೆಟ್ ನೋಡಿ ಯಾವ ಥರ ಇದೆ ಅಂತ. ಎಲ್ಲ ಒಂಥರ ತ್ಯಾಗ ಮಾಡ್ದಂಗಿತ್ತು. ಅವ್ರು ಇನ್ನೊಬ್ರು ಯಾರು ಪವನ್ ಅಂತ ಇರೋರು, ಅವರು ಕೂಡ ಬಂದ್ಬಿಟ್ಟಲ್ಲಿ ಸ್ಟಂಪ್ ಔಟ್ ಆಗ್ತಾರೆ ರಚಿನ್ ರವೀಂದ್ರಾಗೆ. ಏನೇನು ದಾನ ಮಾಡಬೇಕು ಅಂದ್ಕೊಂಡವ್ರಾ? ಸ್ಟಂಪ್ ಔಟ್ ಆಯಿತು ಅಂತಂದರೆ ಅದೊಂಥರ ಅವರೇ ವಿಕೆಟ್ನ ದಾನ ಮಾಡ್ದಂಗೆ. ಅದೇನೋ ಅವ್ರು ವಿಕೆಟ್ ಅವ್ರು ತೆಗೆದ್ರು ಅಂತ ಅಲ್ಲ, ವಿಕೆಟ್ನ ದಾನ ಮಾಡ್ದಂಗೆ. ಏನೋ ಬೋಲ್ಡೋ ಎಲ್ಬಿನೋ ಏನೋ ಆಯಿತು ಅಂತಂದರೆ, ಇಲ್ಲ ಬಿಡುಗರು ಪಕ್ಕ ಏನೋ ಕ್ಯಾಚ್ ಔಟ್ ಆಯಿತು ಅನ್ನೋ ಪಕ್ಕ ವಿಕೆಟ್ ಅಂತ ಹೇಳ್ಬೋದು. ಬಟ್ ಸ್ಟಂಪ್ ಔಟ್ ಅಂದರೆ ದಾನ ಮಾಡ್ದಂಗೆ ಅದು ಲೆಕ್ಕ. ಬಂದು ದಾನ ಮಾಡ್ತಾವ್ರು ವಿಕೆಟ್ನ. ಶನಾಕ್ ಅವರು ಬಂದು ಇನ್ನೇನು ಹೊಡಿಬೇಕಾಯ್ತು ಪಾಪ, ನೆಟ್ ಹೋಗ್ತಾಯಿತ್ತು ಮೇಲ್ಗಡೆ, ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು ಶನಾಕ್ ಅವರು. ಏನು ಬೌಲ್ಡ್ರೇನು ಹೋಗಲಿಲ್ಲ, ಒಟ್ನಲ್ಲಿ ಹೊಡಿಲ್ಲ ಬೇಡವ ಒಂದು ಶಾಟ್ ಹೊಡಿಯೋಕೆ ಹೋಗ್ಬಿಟ್ಟು ಶನಾಕ್ ಅವ್ರು ಔಟ್ ಆಯಿತು. ಅಂದರೆ ಹೇಮಂತ್ ಅವರು ಕೂಡ ಅಲ್ಲೇ ಪಟ್ಟನಾಗ ಔಟ್ ಆಗಿದ್ದು. ಲಾಂಗ್ ಆನ್ ಏನೋ ಕ್ಯಾಚ್ ಹೊಡಿದ್ರೆ 4 ವಿಕೆಟ್ 4 ವಿಕೆಟ್ 2.2 ಓವರ್ಗೆ ಕಲಾಸು. ಬಿದ್ದೋದ್ರು, ಎದ್ದಳಕ್ಕಾಗಲೇ ಇಲ್ಲ. ಇವರ 7ನೇ ವಿಕೆಟ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ಇವ್ರು 7ನೇ ವಿಕೆಟ್ ಪಾರ್ಟ್ನರ್ಶಿಪ್ ಅಲ್ಲ, ಯಾವಾಗ ಮ್ಯಾಚ್ ಮುಗಿತದೆ ನಂತರ ಕಾಯ್ತಾ ಇದ್ರಲ್ಲಿ. ಏನು ಯಪ್ಪ ಈ ರೇಂಜಿಗೆ ಈ ಮಾರ್ಜಿನ್ ಬಿಟ್ಟರೆ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಶ್ರೀಲಂಕಾ ಅಗೇನ್ಸ್ಟು ನ್ಯೂಜಿಲ್ಯಾಂಡ್ದು, ಅದು ಅವರ ಹೋಮಲ್ಲಿ ಸೋತೋಗ್ಬಿಟ್ರಲ್ಲ ಗುರು, ಅಧ್ವಾನಾಗಿ ಸೋತೋಗ್ಬಿಟ್ರಲ್ಲ. ಇವತ್ತೇನಾದ್ರು ಗೆದ್ದಿತ್ತು ಒಳ್ಳೆ ಮಜಾ ಇರೋದು ಪಾಯಿಂಟ್ಸ್ ಟೇಬಲಲ್ಲಿ. ಸುಮ್ಮನೆ ಗೆದ್ದಿರೋ ಸಾಕಿತ್ತು, ನೆಟ್ ರನ್ ರೇಟ್ ಏನು ಬೇಕಾಗಿಲ್ಲ. ಶ್ರೀಲಂಕಾ ಸುಮ್ಮನೆ ಗೆದ್ದಿರೋ ಸಾಕಾಗಿತ್ತು, ಒಳ್ಳೆ ಮಜಾ ಬಂದಿರೋದು, ಒಳ್ಳೆ ಕೂಡ ಇರೋದು ಪಾಯಿಂಟ್ಸ್ ಟೇಬಲಲ್ಲಿ. ಇವಾಗ ಒಂದು ರೇಂಜಿಗೆ ಸೆಟಲ್ ಆಗೋಗ್ಬಿಟ್ಟೈತೆ. ನ್ಯೂಜಿಲ್ಯಾಂಡ್ ಪಕ್ಕ ಕ್ವಾಲಿಫೈ ಒಂದು ರೇಂಜಿಗೆ ಆಗ್ತಾರೆ ಅಂತ ಅಫಿಷಿಯಲಿ ಆಗಿಲ್ಲ ಅಷ್ಟೇ, ಬಟ್ ಒಂದು ರೇಂಜಿಗೆ ಆಗ್ತಾರೆ ಅಂತ ನಾವು ಖಚಿತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕಮಿಂದು ಮೆಂಡೆಸ್ಸು ತಗೊಳಪ್ಪ ನೀನು ಒಂದು ವಿಕೆಟು ಇರಲಿ ಅಂತ ಸ್ಯಾನ್ನರ್ಗೆ, ನೀನು ಇಷ್ಟೊಂದು ಸ್ಕೋರ್ ಮಾಡಿದ್ದೆ, ನಿಂಗೆ ಒಂದು ಸ್ವಲ್ಪ ಗಿಫ್ಟ್ ಕೊಡಬೇಕಲ್ವ ಅಂತ ಗಿಫ್ಟ್ನೂ ಕೂಡ ಕೊಟ್ಟರು. ಪಾಪ ಅವ್ರದ್ದೇ ಎಷ್ಟು 31 ರನ್ ಹೊಡೆದಿದ್ದಾರೆ, ವೆಲಾಲಿಗೆ ನೆಕ್ಸ್ಟ್ 29 ರನ್ ಹೊಡೆದಿದ್ದಾರೆ. ಸೊ ಇವರಿಬ್ಬರದೇ ಮೇಯ್ನ್ ಕಾಂಟ್ರಿಬ್ಯೂಷನ್ನು. 100 ಹೊಡೆದ 18 ಓವರ್ಗೆ ಇವರು 100 ಹೊಡೆಯೋಕೆ 18 ಓವರ್ ತಗೊಂಡಿದ್ರು ಶ್ರೀಲಂಕನ್ ಟೀಮು. ಅವಾಗಲೇ ತಲೆ ತೆಗೆಸ್ಕೊಂಡು ಕೂತ್ಕೊಂಡಿದ್ದು ಹಿಂಗೆ. ಇವ್ರು ತಲೆ ತೆಗೆಸ್ಕೊಂಡಿಲ್ಲ, ಟೀಮ್ ಅವ್ರು ತಲೆ ತೆಗೆಸ್ಕೊಂಡಿಲ್ಲ, ಸಪೋರ್ಟ್ ಸ್ಟಾಫು ಕೋಚಿಂಗ್ ಸ್ಟಾಫು ತಲೆ ತೆಗೆಸ್ಕೊಂಡು ಹಿಂಗೆ ಕೂತ್ಕೊಂಡಿದ್ರು. ಏನು ಗುರು ನನ್ನ ಮಕ್ಕಳನ್ನ ಹಾಕೊಂಬಂದ್ಬಿಟ್ಟು ನಮ್ಮ ಶ್ರೀಲಂಕನ್ ಕ್ರೌಡ್ ಮುಂದೆ ಮಾನ ಮರ್ಯಾದೆ ಕಳೀತಾವ್ರಲ್ಲ ಇವರು, ಬೇರೆ ಕ್ರೌಡ್ ಮುಂದೆ ಬಿಡು ಹೋಗಲಿ. ನಿಜಾಲು ಗುರು ಎಷ್ಟು ಸಪೋರ್ಟಿವ್ ಆಗಿ ಬಂದಿದ್ರು ಅಂದರೆ ಶ್ರೀಲಂಕನ್ ಕ್ರೌಡು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡಾಕ್ಬಿಟ್ರು. ನಮ್ಮ ಇಂಡಿಯನ್ ಕ್ರೌಡ್ ಯಾವ ಥರ ಡಿಸಪಾಯಿಂಟ್ ಮಾಡಿದ್ರೆ ಎದ್ದೋದ್ರಲ್ಲ ಸೌತ್ ಆಫ್ರಿಕಾ ಮ್ಯಾಚ್ ಅಗೇನ್ಸ್ಟು.
ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ರು ಹಂಗೆ ಗ್ರೌಂಡ್ನ ಅರ್ಧಕ್ಕೇ ಬಿಟ್ಬಿಟ್ಟು ಹೋಗ್ತಾ ಇದ್ರು. ಅದೇ ಥರ ಇವತ್ತು ಕೂಡ ಇವ್ರು ಹೋಗಿದ್ರು, ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿದ್ರು, ಏನಾದ್ರು ಒಂದು ಮಾಡ್ತಾರೆ, 2 ಮ್ಯಾಚ್ ಇದೆ, 2ಕ್ಕೆ 2 ಗೆದ್ಬಿಟ್ಟು ಕ್ವಾಲಿಫೈ ಆಗ್ತಾರೆ ಅನ್ನೋ ಥರ ಬಂದಿದ್ರು ಹೋಪ್ಸ್ ಇಟ್ಕೊಂಡು. ಬಟ್ ಎಲ್ಲ ನಿರ್ಣಾಮ ಆಯಿತು, ಇನ್ನೊಂದು ಮ್ಯಾಚ್ ಇದೆ.